ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಇಫ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಮತ್ತು ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಎಲ್ಸ್ ಇಫ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಇಫ್ ಎಲ್ಸ್ ಗೆ ಏನು ಡಿಫರೆನ್ಸ್ ಆಗ್ಬೋದು ಅನ್ನೋದನ್ನ ನೋಡೋಣ. ಸೊ ಇಫ್ ಎಲ್ಸ್ ಯಾವ ರೀತಿ ಇರುತ್ತೆ ಅದೇ ಕೂಡ ನಾವೇನ್ ಮಾಡ್ಬೋದು, ಎಲ್ಸ್ ಇಫ್ ಅನ್ನ ಯೂಸ್ ಮಾಡ್ಬೋದು. ಸೊ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ಅಂದ್ರೆ ನಾವು ಇಫ್ ಎಲ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೇವೆ ಅನ್ನೋದನ್ನ ನೋಡಿದ್ರೆ ಇದನ್ನ ಏನಾಗುತ್ತೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಾವು ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಇಫ್ ಎಲ್ಸ್ ಲ್ಯಾಡರ್ ಆಗಿರ್ಬೋದು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಂತೇವೆ ಅಂತಂದ್ರೆ ಫಸ್ಟ್ ಒಂದು ಕಂಡೀಷನ್ ಇರುತ್ತೆ. ಸೊ ಆ ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು ಅಂದ್ರೆ ಅದ್ರೊಳಗಿರುವಂತ ಏನ್ ಸ್ಟೇಟ್ಮೆಂಟ್ಸ್ ಬರ್ದಿರ್ತೀವಿ ಅಥವಾ ಏನ್ ಕೋಡ್ ಬರ್ದಿರ್ತೀವಿ ನೋಡಿ ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದೇನಾಗುತ್ತೆ, ಎಲ್ಸ್ ಪಾರ್ಟಿಗೆ ಹೋಗಿ ಕಂಟ್ರೋಲ್ ಎಲ್ಲಿ ಹೋಗುತ್ತೆ, ಎಲ್ಸ್ ಪಾರ್ಟಿಗೆ ಹೋಗುತ್ತೆ. ಸೊ ಅಲ್ಲಿ ನಾವು ಸ್ಟೇಟ್ಮೆಂಟ್ಸ್ ಅನ್ನ ಬರ್ದಿರ್ತೀವಿ, ಅಲ್ಲಿ ಏನೇನ್ ಕೋಡ್ಸ್ ಅನ್ನ ಬರ್ದಿರ್ತೀವಿ ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದೇ ರೀತಿ ಏನ್ ಮಾಡ್ಬೋದು, ನಾವು ಎಲ್ಸ್ ಇಫ್ ಅಂತ ಮಾಡ್ಬೋದು. ಸೊ ನಮ್ ಕಡೆ ಏನಾದವು ಜಾಸ್ತಿ ಕಂಡೀಷನ್ಸ್ ಅದಾವ. ಸೊ ಅವಾಗ ಏನ್ ಮಾಡ್ಬೋದು, ನಾವು ಒನ್ನೆಕ್ ಇಫ್ ಅನ್ನ ಯೂಸ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ ನೋಡಿ, ಮನೆಗೆ ನಾವೇನ್ ಮಾಡ್ತೇವೆ, ಇಫ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ ಕಂಡೀಷನ್ ಅಲ್ಲಿ ಇದು ಟ್ರೂ ಆಯ್ತಂದ್ರೆ ಇದ್ರೊಳಗಿರೋ ಸ್ಟೇಟ್ಮೆಂಟ್ಸ್ ಅನ್ನ ಬರಿತೀವಿ. ಸೊ ಒಂದ್ ವೇಳೆ ಇದು ಫಾಲ್ಸ್ ಆತಂದ್ರೆ ಮತ್ ಎಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮತ್ ಇಫ್ ಅನ್ನ ಮಾಡ್ಕೊಂಡು ಬರಿತೀವಿ. ಮತ್ ಈ ಕಂಡೀಷನ್ ಕೂಡ ನಮ್ದು ಫಾಲ್ಸ್ ಆಯ್ತು ಅಂದ್ರೆ ಮತ್ ಎಲ್ಸ್ ಮತ್ ಇಫ್ ಈ ರೀತಿ ಮಾಡ್ಕೊಂಡ್ ಕುಂತ್ರೆ ಏನಾಗುತ್ತೆ, ಇದು ಪ್ರೋಗ್ರಾಮ್ ಕೂಡ ಲೆಂದಿ ಆಗುತ್ತೆ ಮತ್ ಇದು ಏನಾಗಲ್ಲ, ಕರೆಕ್ಟ್ ಫಾರ್ಮ್ಯಾಟಿಂಗ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗೈತಿ, ಒಂದು ನ್ಯೂ ಫ್ಯೂಚರ್ ಅಂತ ಹೇಳ್ಬೋದು, ಏನ್ ಯೂಸ್ ಮಾಡ್ಬೋದು ನಾವು, ಎಲ್ಸ್ ಇಫ್ ಅನ್ನ ಯೂಸ್ ಮಾಡ್ಬೋದು. ಸೊ ಇಂತ ಮಲ್ಟಿಪಲ್ ನಮ್ ಕಡೆ ಕಂಡೀಷನ್ ಅನ್ನ ಚೆಕ್ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಸೊ ಇವಾಗ ಏನ್ ಮಾಡ್ಬೇಕು, ನಾವೊಂದು ಊರಿಗೆ ಹೋಗಿ ಅಥವಾ ಒಂದು ಡೆಸ್ಟಿನೇಷನ್ ಹೋಗಿ ನಾ ಏನ್ ಮಾಡ್ಬೇಕು, ರೀಚ್ ಆಗ್ಬೇಕು. ಸೊ ನಾ ಯಾವ ಡೆಸ್ಟಿನೇಷನ್ ಹೋಗಿ ರೀಚ್ ಆಗ್ಬೇಕು ನೋಡಿ, ಆ ಡೆಸ್ಟಿನೇಷನ್ ಗೆ ನನ್ ಕಡೆ ಏನದಾವ್ 4 ರೋಡ್ಸ್ ಅವೈಲೇಬಲ್ ಅದಾವ. ರೋಡ್ ಎ, ರೋಡ್ ಬಿ, ರೋಡ್ ಸಿ ಹಾಗೂ ರೋಡ್ ಡಿ. ಇವ್ರು 4 ರೋಡ್ ಇಂದ ನಾನೇನ್ ಮಾಡ್ಬೋದು, ನಂದು ಡೆಸ್ಟಿನೇಷನ್ ಹೋಗಿ ನಾ ರೀಚ್ ಆಗ್ಬೋದು. ಬಟ್ ನಾ ಯಾವ ರೋಡ್ ಅನ್ನ ಚಾಯ್ಸ್ ಮಾಡ್ತೀನಿ, ನಮ್ಗೆ ಯಾವ ರೋಡ್ ಸಮೀಪ ಆಗುತ್ತೆ, ಯಾವ ರೋಡ್ ಇಂದ ನಾನು ಹೋದ್ರೆ ಜಲ್ದಿ ನನ್ನ ಡೆಸ್ಟಿನೇಷನ್ ಅನ್ನ ನಾನು ರೀಚ್ ಆಗ್ತೀನಿ. ಸೊ ಅದ್ರ ಡಿಪೆಂಡ್ ಏನ್ ಮಾಡ್ತೀವಿ ನಾವು, ರೋಡ್ ಅನ್ನ ಚಾಯ್ಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು ಡೆಸ್ಟಿನೇಷನ್ ಹೋಗಿ ರೀಚ್ ಆಗ್ತೇವೆ. ಸೊ ಅದೇ ಎಕ್ಸಾಂಪಲ್ ಮೇಲೆ ನಾವು ಅದು ಸೊ ಬೇಸಿಕ್ ಆಗಿ ನಾ ಏನ್ ಹೇಳಿದೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳಿದೆ. ಸೊ ನಾವೇನ್ ಮಾಡ್ಬೋದು, ಈ ರೀತಿ ಒಂದ್ ಕಂಡೀಷನ್ ಅಂತ ಮಲ್ಟಿಪಲ್ ಕಂಡೀಷನ್ ಅನ್ನ ಏನ್ ಮಾಡ್ಬೋದು, ಈ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಸೊ ಇದ್ರ ಸ್ಟೇಟ್ಮೆಂಟ್ ಡೆಫಿನೇಷನ್ ಅನ್ನ ನೋಡೋಣ, ಅದ್ರ ಫ್ಲೋ ಚಾರ್ಟ್ ಅನ್ನ ನೋಡೋಣ, ಅದನ್ನ ಯಾವ ರೀತಿ ನಾವು ಸೆಂಟ್ಯಾಕ್ಸ್ ಕೂಡ ನೋಡೋಣ, ಅಂದ್ರೆ ಯಾವ ರೀತಿ ಯೂಸ್ ಮಾಡ್ಕೊಂತೀವಿ, ಅದಕ್ಕೊಂದು ಬೇಸಿಕ್ ಸೆಂಟ್ಯಾಕ್ಸ್ ಇರುತ್ತೆ ಅದನ್ನ ನೋಡೋಣ. ಅದ್ರ ಮೇಲೆ ಒಂದು ಬೇಸಿಕ್ ಪ್ರೋಗ್ರಾಮ್ಸ್ ಅನ್ನ ಕೂಡ ಏನ್ ಮಾಡೋಣ, ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಏನ್ ಮಾಡೋಣ, ಇವಾಗ ಡೆಫಿನೇಷನ್ ಅನ್ನ ನೋಡೋಣ, ಹಾಗೆ ಅದೇ ರೀತಿ ಸೆಂಟ್ಯಾಕ್ಸ್ ಕೂಡ ನೋಡೋಣ. ಸೊ ಡೆಫಿನೇಷನ್ ಏನಿದ್ರದು, ಆನ್ ಇಫ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಫಾಲೋಡ್ ಬೈ ಅನ್ ಆಪ್ಷನಲ್ else if. Else statement which is a very useful to a test various condition using a single if statement. ಅಂತಂದ್ರೆ ನಾವು ಒಂದೇ if ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿ ಅದರೊಳಗಡೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನ ಎಷ್ಟು ಕಂಡೀಷನ್ಸ್ ಬೇಕು ನಮಗೆ ಅಷ್ಟು ಕಂಡೀಷನ್ ಅನ್ನ ನಾವೇನ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಮತ್ತೆ ಏನಾಗುತ್ತೆ, ಇದು ಎಲ್ಸ್ ಇಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಇಂತ ನಾವ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಎಲ್ಸ್ ಇಫ್ ಅಂತ ಬರ್ತಾ ಹೋಗುತ್ತೆ. ಅದೇ ರೀತಿ ಎಲ್ ಎಂಡ್ ಆಗುತ್ತೆ, ಇದು ಎಲ್ಸ್ ಗೆ ಏನಾಗುತ್ತೆ, ಎಂಡ್ ಆಗುತ್ತೆ. ಸೊ ಇಟ್ ಈಸ್ ಯೂಸ್ಡ್ ವೆನ್ ವಿ ಹ್ಯಾವ್ ಓನ್ಲಿ ಒನ್ ಇಫ್ ಬ್ಲಾಕ್, ಮಲ್ಟಿಪಲ್ ಎಲ್ಸ್ ಇಫ್ ಬ್ಲಾಕ್ಸ್ ಅಂಡ್ ಅಟ್ ಲೀಸ್ಟ್ ಒನ್ ಎಲ್ಸ್ ಬಾಕ್ಸ್. ನಾವ್ ಎಲ್ಲಿ ಯೂಸ್ ಮಾಡ್ತೇವೆ ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನೋದಾದ್ರೆ, ಇಫ್ ಬ್ಲಾಕ್ ಏನಿರ್ಬೇಕು, ನಮ್ಮ ಹತ್ರ ಓನ್ಲಿ ಒನ್ ಇಫ್ ಬ್ಲಾಕ್ ಇರ್ಬೇಕು, ಅದೇ ರೀತಿ ಮಲ್ಟಿಪಲ್ ಎಲ್ಸ್ ಬ್ಲಾಕ್ ಇರ್ಬೇಕು, ಮಲ್ಟಿಪಲ್ ಎಲ್ಸ್ ಬ್ಲಾಕ್ ಇರ್ಬೇಕು, ಅದೇ ರೀತಿ ಒನ್ ಇಫ್ ಬ್ಲಾಕ್ ಇರ್ಬೇಕು. ಸೊ ಅಂತ ಕಂಡೀಷನ್ ದಾಗ ನಾವೇನ್ ಮಾಡ್ತೀವಿ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತೇವೆ ಫ್ರೆಂಡ್ಸ್. ಸೊ ಅದ್ರದ್ದು ಸೆಂಟ್ಯಾಕ್ಸ್ ಅನ್ನ ನೋಡೋಣ, ಅಂದ್ರೆ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಿದ್ವಿ, ಇಫ್ ಅನ್ನ ಯೂಸ್ ಮಾಡಿದ್ವಿ. ಕೀವರ್ಡ್ ಇಫ್ ಅನ್ನೋದೇನಂತ ಹೇಳಿದೆ, ಕೀವರ್ಡ್ ಅಂತ ಇದೆ. ಸೊ ಇಲ್ಲೇನಿರುತ್ತೆ, ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ ಟ್ರೂ ಆರ್ ಫಾಲ್ಸ್ ಇರುತ್ತೆ ನಮ್ದು ಅಷ್ಟೇ. ಆ ಬೂಲಿಯನ್ ಎಕ್ಸ್ಪ್ರೆಷನ್ ಏನ್ ಮಾಡಿದವು, ಒಂದು ಕಂಡೀಷನ್ ಕೊಟ್ವಿ. ಸೊ ಆ ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು ಅಂದ್ರೆ ಇಲ್ಲಿ ಬರೆದಿರುವಂತಹ ಕೋಡ್ ಏನಾಗಬೇಕು, ನಮ್ದು ಎಕ್ಸಿಕ್ಯೂಟ್ ಆಗ್ಬೇಕು. ಒಂದ್ ವೇಳೆ ನಮ್ದು ಇದೇನಾದ್ರೂ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಏನಾಗುತ್ತೆ, ಅವಾಗ ಎಲ್ಸ್ ಇಫ್ ಗೆ ಅದೇನ್ ಬರುತ್ತೆ, ಕಂಟ್ರೋಲ್ ಬರುತ್ತೆ. ಅಲ್ಲಿ ನಾವು ಬರ್ದಿರ್ತೇವೆ ಸ್ಟೇಟ್ಮೆಂಟ್, ಅದೇನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ ವೇಳೆ ಅದು ಕೂಡ ನಮ್ದೇನಾದ್ರೂ ಫಾಲ್ಸ್ ಆಯ್ತು ಅಂದ್ರೆ ಅವಾಗ ಇಲ್ಲಿ ಬರುತ್ತೆ, ಮತ್ತೆ ಇನ್ನೊಂದು ಎಲ್ಸ್ ಇಫ್ ಬರುತ್ತೆ, ಕಂಡೀಷನ್ 3 ಗೆ ಬರುತ್ತೆ, ಅಲ್ಲಿರುವಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ.
ಸೊ ಇದು ಕೂಡ ಫಾಲ್ಸ್ ಆಯ್ತು ಅಂತ ಎಲ್ಲಿ ಬರುತ್ತೆ ಕಂಟ್ರೋಲ್ ಎಲ್ಸ್ ಬಂದು ಇಲ್ಲಿ ನಾವು ಬರ್ದಿರ್ತೇವಿ ಸ್ಟೇಟ್ಮೆಂಟ್ಸ್ ಅಥವಾ ಕೋಡ್ ಅದು ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಒಂದ್ ವೇಳೆ ನಾವು ಬರ್ದಿರುವಂತ ಕೋಡ್ ಏನಾದ್ರೂ ಇಲ್ಲೇ ಫಸ್ಟ್ ಕಂಡೀಷನ್ ದಲ್ಲೇ ಟ್ರೂ ಆಯ್ತು ಅಂದ್ರೆ ಇಲ್ಲೇನ್ ಸ್ಟೇಟ್ಮೆಂಟ್ಸ್ ಇರುತ್ತೆ ನೋಡಿ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೇನ್ ಬರುತ್ತೆ ಅದು ಕಂಟ್ರೋಲ್ ಟರ್ಮಿನೇಟ್ ಆಗ್ಬಿಡುತ್ತೆ. ಸೊ ಅದೇನಾಗಲ್ಲ ನೆಕ್ಸ್ಟ್ ಎಲ್ಸ್ ಇಫ್ ಗೆ ಹೋಗೋದೇ ಇಲ್ಲ. ಅದೇ ಒಂದ್ ವೇಳೆ ನಮ್ ಸೆಕೆಂಡ್ ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು ಅಂದ್ರೆ ಸೆಕೆಂಡ್ ಕಂಡೀಷನ್ ನಲ್ಲಿ ನಾವ್ ಏನ್ ಕೋಡ್ ಅನ್ನ ಬರ್ದಿರ್ತೀವಿ ಏನ್ ಸ್ಟೇಟ್ಮೆಂಟ್ಸ್ ಅನ್ನ ಬರ್ದಿರ್ತೇವೆ ನೋಡಿ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಆಮೇಲೆ ಟರ್ಮಿನೇಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಏನಾಗುತ್ತೆ ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್ ಏನ್ ಮಾಡೋಣ ಫ್ಲೋ ಚಾರ್ಟ್ ಅನ್ನ ನೋಡೋಣ. ಸೊ ನಮ್ದು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಕಂಡೀಷನ್ ನ ಕೊಟ್ವಿ. ಈ ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು ಅಂದ್ರೆ ಅದ್ರೊಳಗಡೆ ಏನ್ ನಾವು ಸ್ಟೇಟ್ಮೆಂಟ್ ಬರ್ದಿರ್ತೇವೆ ಇಫ್ ಸ್ಟೇಟ್ಮೆಂಟ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ ವೇಳೆ ಆ ಕಂಡೀಷನ್ ನಮ್ದು ಫಾಲ್ಸ್ ಆಯ್ತು ಅಂದ್ರೆ ಎಲ್ಲಿ ಹೋಗುತ್ತೆ ಅದು ಕಂಡೀಷನ್ 2 ಹೋಗುತ್ತೆ ಅಂದ್ರೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಹೋಗುತ್ತೆ. ಸೊ ಅಲ್ಲಿ ಆ ಕಂಡೀಷನ್ ಟ್ರೂ ಆದಂದ್ರೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ನಾವ್ ಏನ್ ಬರ್ದಿರ್ತೇವಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ ವೇಳೆ ಕಂಡೀಷನ್ 2 ಕೂಡ ನಮ್ದು ಫಾಲ್ಸ್ ಆಯ್ತು ಅಂದ್ರೆ ಕಂಡೀಷನ್ ಕೂಡ ಫಾಲ್ಸ್ ಆಯ್ತು ಅಂದ್ರೆ ಕಂಡೀಷನ್ ಎನ್ ಅಂದ್ರೆ ನಾವು ಕಂಡೀಷನ್ 3 ಕಂಡೀಷನ್ 4 ಏನ್ ಬರ್ದಿರ್ತೀವಿ ನೋಡಿ ಅಲ್ಲಿ ಹೋಗಿ ಆ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಗೆ ಹೋಗುತ್ತೆ. ಒಂದ್ ವೇಳೆ ಆ ಕಂಡೀಷನ್ ಕೂಡ ಫಾಲ್ಸ್ ಆಯ್ತು ಅಂದ್ರೆ ಎಲ್ಲಿ ಹೋಗುತ್ತೆ ಎಲ್ಸ್ ಸ್ಟೇಟ್ಮೆಂಟ್ ಹೋಗಿ ಅಲ್ಲಿ ನಾವು ಬರ್ದಿರ್ತೀವಿ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಆಮೇಲೆ ಏನಾಗುತ್ತೆ ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್ ಇದು ಸಿಂಪಲ್ ಆದಂತ ಫ್ಲೋ ಚಾರ್ಟ್. ಸೊ ಇದ್ರ ಬೇಸ್ ಮೇಲೆ ನಾವು ಬೇಕಾದ್ರೆ ವರ್ಕಿಂಗ್ ಅನ್ನ ನೋಡೋಣ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ಏನಾದ್ರೂ ನಿಮ್ಗೆ ಕನ್ಫ್ಯೂಸ್ ಇತ್ತು ಅಂದ್ರೆ ಇಲ್ಲಿ ಏನಾಗುತ್ತೆ ಅದು ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ನಮ್ದು ಏನೈತಿ ವರ್ಕಿಂಗ್ ನಲ್ಲಿ ಫಸ್ಟ್ ಕಂಡೀಷನ್ ಇಸ್ ಟ್ರೂ ಅಂತಂದ್ರೆ ನಾವೇನ್ ಕಂಡೀಷನ್ ನ ಕೊಟ್ಟಿರ್ತೇವೆ ನೋಡಿ ಈ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ. ಅದೇ ಕಂಡೀಷನ್ ಸೆಕೆಂಡ್ ಟ್ರೂ ಆಯ್ತು ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ. ಅದೇ ಏನೈತಿ ಇನ್ನೊಂದು ಆಲ್ ಕಂಡೀಷನ್ ಈಸ್ ಫಾಲ್ಸ್ ನಾವೇನ್ ಮೇಲೆ ಕಂಡೀಷನ್ಸ್ ಅನ್ನ ಕೊಟ್ಟಿರ್ತೀವಿ ಅಲ್ಲ ಎಲ್ಲಾ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಅವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದೇ ಇದು ಇದೆ ಫ್ರೆಂಡ್ಸ್. ಇಲ್ಲಿ ನಾ ಏನ್ ಮಾಡೀನಿ ಸಿಂಪಲ್ ಕೋಡ್ ಅನ್ನ ಬರ್ದೇವಿ. ಸೊ ಇದ್ರ ಬೇಸ್ ಮೇಲೆ ನಾವೇನ್ ಮಾಡೋಣ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಏನ್ ಕೊಟ್ಟಿನಿ ನಾನು ಇಂಟ್ ನಂಬರ್ ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿನಿ. ಸೊ ಇಂಟ್ ನಂಬರ್ ಈಕ್ವಲ್ಸ್ ಟು 2 ಇಫ್ ನಂಬರ್ ಈಸ್ ಗ್ರೇಟರ್ ದೆನ್ 0 ನಾವೇನ್ ಚೆಕ್ ಮಾಡಂತೀವಿ ಕಂಡೀಷನ್ ನಂಬರ್ ಈಸ್ ಗ್ರೇಟರ್ ದೆನ್ 0 ಅಂದ್ರೆ 2 ಈಸ್ ಗ್ರೇಟರ್ ದೆನ್ 0 ಕಂಡೀಷನ್ ಏನಾಯ್ತು ಇಲ್ಲಿ ಟ್ರೂ ಆಯ್ತು. ಸೊ ಹಾಗಾಗಿ ಇದ್ರೊಳಗಡೆ ಏನ್ ನಾವು ಸ್ಟೇಟ್ಮೆಂಟ್ಸ್ ಬರ್ದಿರ್ತೀವಿ ನೋಡಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಎಲ್ಲಿ ಬರುತ್ತೆ ಅದು ಕಂಟ್ರೋಲ್ ಕೋಡ್ ಆಫ್ಟರ್ ಇಫ್ ಬರುತ್ತೆ. ಎಲ್ಲಿ ಬರುತ್ತೆ ಕೋಡ್ ಆಫ್ಟರ್ ಇಫ್ ನಾವೇನ ಸ್ಟೇಟ್ಮೆಂಟ್ಸ್ ಬರ್ದಿದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅದು ಟರ್ಮಿನೇಟ್ ಆಗುತ್ತೆ. ಸೊ ನಾ ಇದ್ರಲ್ಲಿ ಏನ್ ಕೋಡ್ ಅನ್ನ ಬರ್ದೇನಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ನಾ ಏನ್ ಹೇಳಂತೀನಿ ಸಿಂಪಲ್ ಕಂಡೀಷನ್ ಬಗ್ಗೆ ಹೇಳಂತೀನಿ. ಸೊ ಫಸ್ಟ್ ಕಂಡೀಷನ್ ಟ್ರೂ ಆದ್ರೆ ನಮ್ದು ಏನಾಗುತ್ತೆ ಸೆಕೆಂಡ್ ಕಂಡೀಷನ್ ಟ್ರೂ ಆದ್ರೆ ಯಾವ ರೀತಿ ವರ್ಕ್ ಆಗುತ್ತೆ. ಅದೇ ನಮ್ದು ಯಾವ್ದು ಕಂಡೀಷನ್ ಏನಾಗ್ಲಿಲ್ಲ ಟ್ರೂ ಆಗ್ಲಿಲ್ಲ ಫಾಲ್ಸ್ ಆಯ್ತು ಅಂದ್ರೆ ಅದು ಕಂಟ್ರೋಲ್ ಎಲ್ಲಿಗೆ ಬರುತ್ತೆ ಅನ್ನೋದು ಮಾತ್ರ ಹೇಳಂತೀನಿ ಫ್ರೆಂಡ್ಸ್. ಸೊ ನೀವು ಇದರಲ್ಲಿ ಪ್ರೋಗ್ರಾಮ್ ಏನಿದೆ ಅಂತ ನೀವೇನ್ ಮಾಡ್ಕೋಬೇಡಿ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಬರೀ ನೋಡಿ ಇದ್ರ ಲಾಜಿಕ್ ಅನ್ನ ನೋಡಿ ಯಾವ ರೀತಿ ಕಂಟ್ರೋಲ್ ಯಾವ ರೀತಿ ಹೋಗುತ್ತೆ ಯಾವ ರೀತಿ ಪಾಸ್ ಆಗುತ್ತೆ ಕಂಟ್ರೋಲ್ ಅನ್ನೋದನ್ನ ನೋಡಿ. ಸೊ ಇದಾಯ್ತಾ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಟ್ರೂ ಆದಾಗ ಅಂದ್ರೆ ನಾವು ಕೊಟ್ಟಿರುವಂತ ಫಸ್ಟ್ ಕಂಡೀಷನ್ ಏನಾಯ್ತು ಫಾಲ್ಸ್ ಆಯ್ತು ಅಂತ ಅರ್ಥ. ಸೆಕೆಂಡ್ ಕಂಡೀಷನ್ ನಮ್ದು ಟ್ರೂ ಆದಾಗ ಯಾವ ರೀತಿ ಆಗುತ್ತೆ ಇಫ್ ನಂಬರ್ ಈಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿನಿ ಅಂದ್ರೆ ಇಫ್ ದಲ್ಲಿ ಏನಾಗುತ್ತೆ ನಂಬರ್ ಈಕ್ವಲ್ಸ್ ಟು ಇಲ್ಲೇ ಗ್ರೇಟರ್ ದೆನ್ 0 ಆಗುತ್ತೆ. ಅಂದ್ರೆ ಇಲ್ಲಿ ಏನೈತಿ 0 ಐತಿ ನಂಬರ್ ಏನ್ ಕೊಟ್ಟಿನ 0 ಕೊಟ್ಟಿನಿ 0 ಈಸ್ ಗ್ರೇಟರ್ ದೆನ್ 0 ಆಗ್ಬೇಕು. ಸೊ ನಮ್ ಕಂಡೀಷನ್ ಏನಾಯ್ತು ಇಲ್ಲಿ ಫಾಲ್ಸ್ ಆಯ್ತು. ಸೊ ಎಲ್ಲಿ ಬರ್ತದೆ ನೆಕ್ಸ್ಟ್ ಎಲ್ಸ್ ಇಫ್ ಗೆ ಬರುತ್ತೆ. ಎಲ್ಲಿ ಬರುತ್ತೆ ಎಲ್ಸ್ ಇಫ್ ಬರುತ್ತೆ ಇಲ್ಲಿ ಚೆಕ್ ಮಾಡುತ್ತೆ 0 ಈಸ್ ಈಕ್ವಲ್ಸ್ ಟು 0 ಏನಾಯ್ತು ನಮ್ದು ಇಲ್ಲಿ ಕಂಡೀಷನ್ ಟ್ರೂ ಆಯ್ತು. ಸೊ ಹಾಗಾಗಿ ಏನಾಗುತ್ತೆ ಇದ್ರೊಳಗಡೆ ನಾವು ಕೋಡ್ ಬರ್ದಿರ್ತೀವಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದ್ಮೇಲೆ ಎಲ್ಲಿ ಬರುತ್ತೆ ಅದ್ರ ಕಂಟ್ರೋಲ್ ಲಾಸ್ಟ್ ಎಂಡಿಗೆ ಬರುತ್ತೆ ಕೋಡ್ ಆಫ್ಟರ್ ಇಫ್ ಈಗ ಬರುತ್ತೆ. ಸೊ ಅದೇ ನಮ್ ಕಂಡೀಷನ್ ಇಲ್ಲೇನಾಯ್ತು ಟ್ರೂ ಆದಾಗ ಚೆಕ್ ಮಾಡಿದ್ವಿ ಇಲ್ಲಿ ಕೂಡ ಟ್ರೂ ಆದಾಗ ಚೆಕ್ ಮಾಡಿದ್ವಿ. ಬಟ್ ಇಲ್ಲೇನಾಗುತ್ತೆ ನಮ್ದು ಎಲ್ಲಾ ಕಂಡೀಷನ್ ಫಾಲ್ಸ್ ಆದಾಗ ಯಾವ ರೀತಿ ವರ್ಕ್ ಆಗುತ್ತೆ ಇಂಟ್ ನಂಬರ್ ಈಸ್ ಈಕ್ವಲ್ಸ್ ಟು ಏನ್ ಕೊಟ್ಟೇನಿ ನಾನು -2 ಅನ್ನ ಕೊಟ್ಟೇನಿ. ಸೊ ಇಲ್ಲಿ ಏನೈತಿ ನಂಬರ್ ಈಸ್ ಗ್ರೇಟರ್ ದೆನ್ 0 ಅಂದ್ರೆ -2 ಈಸ್ ಗ್ರೇಟರ್ ದೆನ್ 0 ನಾವೇನ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಕಂಡೀಷನ್. ಸೊ ಏನಾಗುತ್ತೆ ಇದು ಫಾಲ್ಸ್ ಆಯ್ತು ಇಲ್ಲಿ ಸ್ಟೇಟ್ಮೆಂಟ್ ಏನಾಗಲ್ಲ ನಮ್ದು ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ ನಂಬರ್ ಈಕ್ವಲ್ಸ್ ಟು 0 ಅನ್ನ ಚೆಕ್ ಮಾಡುತ್ತೆ ಏನಾಗುತ್ತೆ ಇಲ್ಲಿ -2 ಈಕ್ವಲ್ಸ್ ಟು 0 ಆಗುತ್ತೆ. ಸೊ -2 0 ಈಕ್ವಲ್ ಇದೆಯಾ ಇಲ್ಲ. ಸೊ ಏನಾಗುತ್ತೆ ಇಲ್ಲಿ ಕೂಡ ನಮ್ದು ಕಂಡೀಷನ್
ಫಾಲ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಕೂಡ ಬರ್ದಿರುವಂತಹ ಸ್ಟೇಟ್ಮೆಂಟ್ ನಮ್ದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಆಮೇಲೆ ಎಲ್ಲಿ ಬರ್ತದೆ, ಎಲ್ಸ್ ಎಲ್ಲಿರುತ್ತೆ ನೋಡಿ ಅಲ್ಲಿ ಕಂಟ್ರೋಲ್ ಬರುತ್ತೆ. ಸೊ ಅಲ್ಲಿ ನಾವು ಸ್ಟೇಟ್ಮೆಂಟ್ಸ್ ಅನ್ನ ಬರ್ದಿರ್ತೇವಿ, ಅದೇನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಕೋಡ್ ಆಫ್ಟರ್ ದ ಇಫ್ ಬರುತ್ತೆ. ಸೊ ನಮ್ಮ ಮೇಲಿನ ಸೊ ಫ್ರೆಂಡ್ಸ್ ನಾವ್ ಏನ್ ಮೇಲ್ ಕಂಡೀಷನ್ಸ್ ಅನ್ನ ಬರ್ದಿರ್ತೀವಿ ಅದು ಯಾವುದು ಕೂಡ ಎಕ್ಸಿಕ್ಯೂಟ್ ಆಗದೆ ಇದ್ದಾಗ ನಾವು ಎಲ್ಸ್ ದಲ್ಲಿ ಏನ್ ಬರ್ದಿರ್ತೀವಿ ಸ್ಟೇಟ್ಮೆಂಟ್ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಮಲ್ಟಿಪಲ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅಂದ್ರೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡಿ ನಮ್ ಕಂಡೀಷನ್ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ಚೆಕ್ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಸೊ ಇದು ವರ್ಕಿಂಗ್ ನೋಡಿದ್ಮೇಲೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಅದ್ರ ಬೇಸ್ ಮೇಲೆ ಒಂದು ಪ್ರೋಗ್ರಾಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಪ್ರೋಗ್ರಾಮ್ ಗಿಂತ ಮುಂಚೆ ನಾನು ನಿಮ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತೀನಿ. ಸೊ ಫ್ರೆಂಡ್ಸ್ ನಾವ್ ಇವಾಗ ಡಿಸ್ಕಸ್ ಮಾಡಿದ್ವಿ, ಇಫ್ ಸ್ಟೇಟ್ಮೆಂಟ್ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ಇಫ್ ಎಲ್ಸ್ ಡಿಸ್ಕಸ್ ಮಾಡಿದ್ವಿ. ಇವಾಗ ಏನ್ ಮಾಡಿದ್ವಿ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾ ಏನ್ ಬರ್ತೀನಿ, ಇಫ್ ಒಂದು ಏನ್ ಬರ್ತೀನಿ ಸ್ಟೇಟ್ಮೆಂಟ್ ಅನ್ನ ಬರಿತೀನಿ, ಅದು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ನೀವ್ ಹೇಳ್ಬೇಕು. ಸೊ ಫ್ರೆಂಡ್ಸ್ ನಾನ್ ಏನ್ ಮಾಡ್ತೀನಿ, ಇವಾಗ ಒಂದು ಇಫ್ ಸ್ಟೇಟ್ಮೆಂಟ್ ಅನ್ನ ಬರ್ತೀನಿ. ಸೊ ಇಫ್ ಅನ್ನ ಕೀವರ್ಡ್ ಅನ್ನ ಯೂಸ್ ಮಾಡದೆ ಇಲ್ಲ ಒಂದ್ ಏನ್ ಮಾಡ್ತೀನಿ, ನಾನು ಕಂಡೀಷನ್ ನ ಬರ್ತೀನಿ. ಸೊ ಈ ಕಂಡೀಷನ್ ನಮ್ದೇನಾದ್ರೂ ಟ್ರೂ ಆಯ್ತು ಅಂತಂದ್ರೆ ಇದ್ರೊಳಗಡೆ ನಾ ಏನ್ ಸ್ಟೇಟ್ಮೆಂಟ್ ಅನ್ನ ಬರ್ದಿರ್ತೀನಿ ಅದು ನಮ್ದು ಎಕ್ಸಿಕ್ಯೂಟ್ ಆಗ್ಬೇಕು. ಸೊ ಇದು ನಮ್ದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು, ಇಫ್ ಇಲ್ಲಿ ಕೂಡ ಏನ್ ಬರ್ತೀನಿ, ನಾನು ಒಂದು ಕಂಡೀಷನ್ ನ ಬರಿತೀನಿ. ಅದೇ ರೀತಿ ನಾನು ಏನ್ ಬರ್ತೀನಿ, ಇಲ್ಲಿ ಒಂದು ಸಿಔಟ್ ಅನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಔಟ್ಪುಟ್ ಅನ್ನ ಪ್ರಿಂಟ್ ಆಗುವಂತ ಸ್ಟೇಟ್ಮೆಂಟ್ ಅನ್ನ ಬರಿತೀನಿ. ಸೊ ಇದು ಕೂಡ ನೆಕ್ಸ್ಟ್ ಥರ್ಡ್ ಆಪ್ಷನ್ ನ ಯಾವ ರೀತಿ ಬರಿತೀನಿ, ಇಫ್ ಇಲ್ಲೊಂದು ಕಂಡೀಷನ್ ನ ಕೊಡ್ತೀನಿ. ಅದೇ ರೀತಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಇಲ್ಲಿ ಏನ್ ಬರ್ತೀನಿ, ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಬರಿತೀನಿ. ಸೊ ಇವು ಮೂರು ಆಪ್ಷನ್ ದಲ್ಲಿ ನಾನು ಇಫ್ ಸ್ಟೇಟ್ಮೆಂಟ್ ಅನ್ನ ಬರೆಯೋದು ಯಾವ್ದು ಟೈಪ್ ಅಂತ ಅಥವಾ ಯಾವ ರೀತಿ ಕರೆಕ್ಟ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಮಲ್ಟಿಪಲ್ ಕೂಡ ಕರೆಕ್ಟ್ ಆಗ್ಬೋದು, ಸಿಂಗಲ್ ಕೂಡ ಕರೆಕ್ಟ್ ಆಗ್ಬೋದು. ಯಾವ್ದು ನಾ ಬರೆಯೋ ಅಂತಹದ್ದು ಸೆಂಟೆಕ್ಸ್ ಕರೆಕ್ಟ್ ಇದೆ ಅಂತ ಹೇಳಿ. ಸೊ ಫ್ರೆಂಡ್ಸ್ ಫಸ್ಟ್ ಒಂದ್ ನೋಡೋದಾದ್ರೆ ಏನೈತಿ, ಇಫ್ ಅನ್ನ ಯೂಸ್ ಮಾಡೀನಿ, ಒಂದು ಕಂಡೀಷನ್ ನ ಕೊಟ್ಟಿನಿ, ಓಪನ್ ಬ್ರಾಕೆಟ್ ಹಾಕೀನಿ, ಹಾಕಿ ಇಲ್ಲಿ ಏನ್ ಮಾಡೀನಿ, ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ದೇನಿ, ಇದನ್ನ ಕ್ಲೋಸ್ ಓಪನ್ ಮತ್ತು ಕ್ಲೋಸ್ ಅನ್ನ ಹಾಕಿನಿ. ಸೊ ಇದು ಏನ್ ನಮ್ದು ಸೆಂಟೆಕ್ಸ್ ಕರೆಕ್ಟ್ ಇದೆ, ರೈಟ್. ನೆಕ್ಸ್ಟ್ ಇನ್ನೊಂದು ಬರ್ದೇನಿ, ನಾನು ಇಫ್ ಅನ್ನ ಕೀವರ್ಡ್ ಅನ್ನ ಯೂಸ್ ಮಾಡೀನಿ, ಕಂಡೀಷನ್ ಹಾಕೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಅನ್ನ ಹಾಕೀನಿ. ಇಲ್ಲಿ ಕೂಡ ಏನಾಗುತ್ತೆ, ನಮ್ದು ಕಂಡೀಷನ್ ಟ್ರೂ ಆತಂದ್ರೆ ಅದ್ರೊಳಗಿರುವಂತಹ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ನಿಮಗೆ ಏನನ್ಸುತ್ತೆ, ಕರೆಕ್ಟ್ ಇದೆಯೋ ತಪ್ಪಿದೆಯೋ? ಸೊ ಫ್ರೆಂಡ್ಸ್ ಇದು ಕೂಡ ಕರೆಕ್ಟ್ ಇದೆ. ಸೊ ನಾವು ಏನಾದ್ರೂ ಸಿಂಗಲ್ ಸ್ಟೇಟ್ಮೆಂಟ್ಸ್ ಅನ್ನ ಬರೆಯಬೇಕಾದ್ರೆ ಈ ರೀತಿ ಫ್ಲವರ್ ಬ್ರಾಕೆಟ್ಸ್ ಅನ್ನ ಯೂಸ್ ಮಾಡದೇ ಇದ್ರೂ ಕೂಡ ನಡೀತಿದೆ. ಆದ್ರೆ ಮಲ್ಟಿಪಲ್ ಕೇಸಸ್ ಇದ್ದಾಗ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದ್ರೊಳಗೆ ಏನೇನ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಸೊ ಎಲ್ಲಾ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಇಫ್ ಇಲ್ಲಿ ಕಂಡೀಷನ್ ನ ಬರದೆ ಇಲ್ಲಿ ಏನ್ ಹಾಕಿದೆ, ಟರ್ಮಿನೇಟ್ ಸೆಮಿಕೋಲ್ ಹಾಕಿದೆ. ನೆಕ್ಸ್ಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲಿ ಇಲ್ಲಿ ಏನ್ ಬರ್ದೆ, ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ದೆ. ಇಲ್ಲಿ ಕೂಡ ನಾ ಏನ್ ಹಾಕಿದೆ, ಟರ್ಮಿನೇಟ್ ಹಾಕಿದೆ. ಸೊ ಇಲ್ಲಿ ಏನಾಗುತ್ತೆ, ಇಫ್ ಆದ್ಮೇಲೆ ಏನು ಕಂಡೀಷನ್ ಬರ್ದಿರ್ತೇನೆ ನೋಡಿ, ಅದು ಟ್ರೂ ಆದ್ರೂ ಇರ್ಲಿ ಫಾಲ್ಸ್ ಆದ್ರೂ ಇರ್ಲಿ, ಏನಾಗುತ್ತೆ ಅದು ಇಲ್ಲಿ ಎಂಡ್ ಆಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರ್ದಿರ್ತೀನಿ ಅದು ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಬಟ್ ನಮ್ಗೆ ಏನ್ ಬೇಕು, ಅದು ಟ್ರೂ ಆದ್ರೆ ಮಾತ್ರ ನಂಗೆ ಎಕ್ಸಿಕ್ಯೂಟ್ ಆಗ್ಬೇಕಿತ್ತು. ಇಲ್ಲಿ ಏನಾಗಂತೈತಿ, ಕಂಡೀಷನ್ ಟ್ರೂ ಆದ್ರೂ ಇರ್ಲಿ ಫಾಲ್ಸ್ ಆದ್ರೂ ಇರ್ಲಿ ನನ್ಗೆ ಏನಾಗುತ್ತೆ, ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಇದು ಏನಾಗುತ್ತೆ, ನಮ್ದು ರಾಂಗ್ ಆಗುತ್ತೆ. ಇವು ಎರಡು ಆಪ್ಷನ್ಸ್ ಮಾತ್ರ ಕರೆಕ್ಟ್ ಆಗುತ್ತೆ. ಇಲ್ಲೆದಕ್ ರಾಂಗ್ ಆಗುತ್ತೆ ಅಂದ್ರೆ ನಾವು ಟರ್ಮಿನೇಟ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಇದು ಸ್ಟೇಟ್ಮೆಂಟ್ ಇದು ಸೆಂಟೆನ್ಸ್ ಇಲ್ಲೇ ಎಂಡ್ ಆಗ್ಬೇಕು, ನೆಕ್ಸ್ಟ್ ಕಂಟಿನ್ಯೂ ಆಗ್ಬಾರ್ದು ಅಂತ ಹೇಳಲಿಕ್ಕೆ ಕೋಡಿಂಗ್ ದಲ್ಲಿ ನಾವ್ ಏನ್ ಯೂಸ್ ಮಾಡ ಅಂತೀವಿ, ಟರ್ಮಿನೇಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾವ ರೀತಿ ನಾವು ಇಂಗ್ಲಿಷ್ ದಲ್ಲಿ ಬರೆಯೋಬೇಕಾದ್ರ ಸ್ಟೇಟ್ಮೆಂಟ್ಸ್ ಅನ್ನ ಬರೆಯೋಬೇಕಾದ್ರ ಸೊ ನಮ್ದು ಈ ಸೆಂಟೆನ್ಸ್ ಇಲ್ಲಿ ಸ್ಟಾಪ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡ್ಲಿಕ್ಕೆ ನಾವು ಯಾವ ರೀತಿ ಫುಲ್ ಸ್ಟಾಪ್ ಅನ್ನ ಯೂಸ್ ಮಾಡ್ತೇವಿ. ಸೊ ಅದೇ ರೀತಿ ಪ್ರೋಗ್ರಾಮ್ ನಲ್ಲಿ ನಮ್ದು ಈ ಸ್ಟೇಟ್ಮೆಂಟ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಈ ರೀತಿ ಸೆಮಿಕೋಲ ಅಂತ ಟರ್ಮಿನೇಟ್ ಅಂತ ಹೇಳ್ತೀವಿ. ಸೊ ಅದನ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಬರೆಯುವಂತಹ ರೀತಿ ರಾಂಗ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ನಾವು ಪ್ರೋಗ್ರಾಮ್ ಅನ್ನ ನೋಡಿ ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ನಾವೇನ್ ಮಾಡಿದ್ವಿ, ಈ ಪ್ರೋಗ್ರಾಮ್ ನಲ್ಲಿ ಎರಡು ವ್ಯಾಲ್ಯೂ ಅನ್ನ ರೀಡ್ ಮಾಡ ಅಂತೀವಿ, ಎರಡು ವೇರಿಯೇಬಲ್ಸ್ ಅನ್ನ ರೀಡ್ ಮಾಡ ಅಂತೀವಿ, ಎ ಮತ್ತ ಬಿ. ಸೊ ಇವ್ ಎರಡು ವೇರಿಯೇಬಲ್ಸ್ ನ ರೀಡ್ ಮಾಡಿ ನಾ ಏನ್ ಚೆಕ್ ಮಾಡ್ಬೇಕು, ಎ ಇಸ್ ಈಕ್ವಲ್ಸ್ ಟು ಬಿ ಇದೆಯಾ
ಇದನ್ನ ನಾವು ಬರೀಲಿಕ್ಕೆ ಜಾವಾದಲ್ಲಿ ಏನ್ ಮಾಡ್ತೀವಿ, ಎ ಈಕ್ವಲ್ಸ್ ಟು ಬಿ ಅಂತ ಬರಿತೀವಿ. ಸೊ ಎ ವ್ಯಾಲ್ಯೂ ಬಿ ಗ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ನಾವೇನ್ ಬರಿತೀವಿ, ಎ ಈಕ್ವಲ್ಸ್ ಟು ಬಿ ಅಂತ ಬರಿತೀವಿ. ನೆಕ್ಸ್ಟ್ ಎ ಲೆಸ್ ದೆನ್ ಬಿ ಇದೆಯಾ ಅಥವಾ ಎ ಗ್ರೇಟರ್ ದೆನ್ ಬಿ ಇದೆಯಾ, ಎ ವ್ಯಾಲ್ಯೂ ಬಿ ಗಿಂತ ಜಾಸ್ತಿ ಇದೆಯಾ ಅಥವಾ ಎ ವ್ಯಾಲ್ಯೂ ಬಿ ಗಿಂತ ಕಡಿಮೆ ಇದೆಯಾ, ಇದನ್ನ ಏನ್ ಮಾಡ್ಬೇಕು ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಮುಖಾಂತರ ಈ ಕೋಡ್ ಅನ್ನ ಬರೆದು ಚೆಕ್ ಮಾಡೋಣ. ಸೊ ಫಸ್ಟ್ ನಾವೇನ್ ಮಾಡಿದ್ವಿ, ಪಬ್ಲಿಕ್ ಕ್ಲಾಸ್ ತಗೊಂಡ್ವಿ, ಒಂದು ಏನ್ ತಗೊಂಡ್ವಿ, ಕ್ಲಾಸ್ ನೇಮ್ ಎಲ್ಸ್ ಇಫ್ ಅಂತ ತಗೊಂಡ್ವಿ. ಸೊ ನಾವ್ ಇದ್ರ ಮೇಲೆ ವರ್ಕ್ ಮಾಡ ಅಂತೀವಿ, ಎಲ್ಸ್ ಇಫ್ ಮೇಲೆ ವರ್ಕ್ ಮಾಡ ಅಂತೀವಿ. ಸೊ ಹಾಗಾಗಿ ಏನ್ ತಗೊಂಡ್ವಿ ನಾವು, ಎಲ್ಸ್ ಇಫ್ ಅನ್ನ ತಗೊಂಡ್ವಿ. ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಇದೇ ನಮ್ದು ಮೇನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವೇನ್ ಮಾಡಿದ್ವಿ, ಸ್ಕ್ಯಾನರ್ ಅನ್ನ ತಗೊಂಡ್ವಿ, ಅಂದ್ರೆ ರನ್ ಟೈಮ್ ದಲ್ಲಿ ನಮ್ಮ ಔಟ್ಪುಟ್ ಅನ್ನ ಪ್ರಿಂಟ್ ಮಾಡ್ಬೇಕು. ಸೊ ನಾವೇನ್ ಮಾಡ ಅಂತೀವಿ, ಯೂಸರ್ ಗಳಿಂದ ವ್ಯಾಲ್ಯೂ ಅನ್ನ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಅನ್ನ ರೀಡ್ ಮಾಡ ಅಂತೀವಿ. ಸೊ ಹಾಗಾಗಿ ಏನ್ ಮಾಡ್ತೀವಿ, ರನ್ ಟೈಮ್ ತಗೊಂಡ್ ಅಂತೀವಿ, ಸ್ಕ್ಯಾನರ್ ಎಸ್ ಸಿ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್ ಇಂಟ್ ಎರಡು ವೇರಿಯಬಲ್ ನ ತಗೊಂಡ್ವಿ, ಯಾವುದು ಇಂಟೀಜರ್ ಟೈಪ್, ಇಂಟ್ ಎ ಎಸ್ ಸಿ ಡಾಟ್ ಅಂದ್ರೆ ಸ್ಕ್ಯಾನರ್ ಡಾಟ್ ನೆಕ್ಸ್ಟ್ ದಲ್ಲಿ ಏನಾಗುತ್ತೆ, ವ್ಯಾಲ್ಯೂಸ್ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನ್ ಕಂಡೀಷನ್ ಚೆಕ್ ಮಾಡಿ, ನಾವು ಫಸ್ಟ್ ಇಫ್ ಅನ್ನ ಯೂಸ್ ಮಾಡಿ, ಇಫ್ ಎ ಈಕ್ವಲ್ಸ್ ಟು ಬಿ ಅಂದ್ರೆ ಎ ಈಕ್ವಲ್ಸ್ ಟು ಬಿ, ಎ ದಲ್ಲಿರೋ ವ್ಯಾಲ್ಯೂ ಬಿ ದಲ್ಲಿ ಇರುವ ವ್ಯಾಲ್ಯೂ ಈಕ್ವಲ್ ಇದೆ ಅಂತ ಚೆಕ್ ಮಾಡ್ಬೇಕು. ಒಂದ್ ವೇಳೆ ಯೂಸರ್ ಎಂಟರ್ ಮಾಡಿದಂತಹ ವ್ಯಾಲ್ಯೂ ಎ ಮತ್ತು ಬಿ ಎರಡು ಸೇಮ್ ಇತ್ತು ಅಂತ ಅಂದ್ರೆ ಏನಾಗುತ್ತೆ, ಇಲ್ಲಿ ನಾವು ಬರ್ದೇವಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ದಲ್ಲಿ ಏನ್ ಬರ್ದೇವಿ ಈಕ್ವಲ್ ಅಂತ, ಅದು ಪ್ರಿಂಟ್ ಆಗುತ್ತೆ. ಸೊ ಇದು ಔಟ್ಪುಟ್ ದಲ್ಲಿ ಅಂದ್ರೆ ಪ್ರಿಂಟ್ ಮಾಡ್ಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅನ್ನ ಯೂಸ್ ಮಾಡ್ತೀವಿ, ಈಕ್ವಲ್. ನೆಕ್ಸ್ಟ್ ಏನ್ ಯೂಸ್ ಮಾಡೋಣ ನಾವು, ಎಲ್ಸ್ ಇಫ್ ಒಂದ್ ವೇಳೆ ಅದು ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಇದು ಚೆಕ್ ಮಾಡ್ಬೇಕು, ಏನಿದು ಎ ಇಸ್ ಗ್ರೇಟರ್ ದೆನ್ ಬಿ ಚೆಕ್ ಮಾಡ್ಬೇಕು. ಒಂದ್ ವೇಳೆ ಎ ದಲ್ಲಿರೋ ವ್ಯಾಲ್ಯೂ ಗ್ರೇಟರ್ ದೆನ್ ಇದೆಯೋ ಬಿ ಗೆ ಅಂತ ಚೆಕ್ ಮಾಡ್ಬೇಕು. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎ ಇಸ್ ಗ್ರೇಟರ್, ಒಂದ್ ವೇಳೆ ಅವ್ರ ಯೂಸರ್ ಎಂಟರ್ ಮಾಡಿದಂತಹ ವ್ಯಾಲ್ಯೂ ಎ ದಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಏನಾಗುತ್ತೆ, ಎ ಇಸ್ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಎಲ್ಸ್ ಬಿ ಇಸ್ ಗ್ರೇಟರ್. ಸೊ ಹಾಗಾಗಿ ಏನ್ ಮಾಡಿದ್ವಿ, ಇಲ್ಲಿ ಎಲ್ಸ್ ಅನ್ನ ಯೂಸ್ ಮಾಡಿದ್ವಿ. ಎಲ್ಸ್ ಎ ಇಸ್ ಲೆಸ್ಸರ್ ಅಂತಂದ್ರೆ ಗ್ರೇಟರ್, ಲೆಸ್ಸರ್ ಅಥವಾ ಸ್ಮಾಲರ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಫಸ್ಟ್ ಏನ್ ಮಾಡಿದ್ವಿ, ಇಫ್ ಇಂದ ಸ್ಟಾರ್ಟ್ ಆಯ್ತು, ನೆಕ್ಸ್ಟ್ ಎಲ್ಸ್ ಇಫ್ ಆಯ್ತು, ನೆಕ್ಸ್ಟ್ ಎಲ್ಸ್ ಗೆ ಏನಾಗಬೇಕು, ಅದು ಎಂಡ್ ಆಗ್ಬೇಕು. ಇದು ಇಫ್, ಇದು ಎಲ್ಸ್, ಇದು ಎಲ್ಸ್ ಇಫ್. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ. ಸೊ ಔಟ್ಪುಟ್ ಏನ್ ಬರುತ್ತೆ ಇದ್ರದ್ದು ಚೆಕ್ ಮಾಡೋಣ. ಸೊ ಫ್ರೆಂಡ್ಸ್ ಇವಾಗ ಎ ಬಿ ವ್ಯಾಲ್ಯೂನ ಯೂಸರ್ ಎಂಟರ್ ಮಾಡಿದ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಮತ್ತೆ 5. ಸೊ ಇದು ಎ, ಇದು ಬಿ, ರೈಟ್. ಈ ಎರಡು ವ್ಯಾಲ್ಯೂನ ಯೂಸರ್ ಏನ್ ಮಾಡಿದ, ಎಂಟರ್ ಮಾಡಿದ. 2 ಮತ್ತೆ 5 ನ ಎಂಟರ್ ಮಾಡಿದ. ಸೊ ಎಲ್ಲಿ ಹೋಗುತ್ತೆ, ಫಸ್ಟ್ ಕಂಡೀಷನ್ ಚೆಕ್ ಮಾಡಿದ್ದೆ, 2 is equals to 5 ಚೆಕ್ ಮಾಡುತ್ತೆ. ಏನಾಗುತ್ತೆ, ಇಲ್ಲಿ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಿ ಬರುತ್ತೆ, ಎಲ್ಸ್ ಇಫ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, 2 is greater than 5. ಏನಾಗುತ್ತೆ, ಇಲ್ಲಿ ಕಂಡೀಷನ್ 2 is greater than 5 ಅಂದ್ರೆ ಎರಡದಲ್ಲಿರೋ ವ್ಯಾಲ್ಯೂ 5 ಗಿಂತ ಗ್ರೇಟರ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ ಇಲ್ಲಿ ಕಂಡೀಷನ್ ಏನಾಯ್ತು, ಟ್ರೂ ಆಯ್ತು. ಯಾಕಂದ್ರೆ 2 is greater than 5. ಹಾಗಾಗಿ ಏನಾಗುತ್ತೆ, ಇದು ಕಂಡೀಷನ್ ಟ್ರೂ ಆಯ್ತು. ಇಲ್ಲಿರುವಂತಹ ಸ್ಟೇಟ್ಮೆಂಟ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ಯೂಸರ್ ಔಟ್ಪುಟ್ ನೋಡೋಣ ಇನ್ನೊಂದ್ಸಾರಿ. ಈಗ ಯೂಸರ್ ಏನ್ ಎಂಟರ್ ಮಾಡಿದ, ಎ ವ್ಯಾಲ್ಯೂ ಕೂಡ 5 ಎಂಟರ್ ಮಾಡಿದ, ಬಿ ವ್ಯಾಲ್ಯೂ ಕೂಡ 5 ಎಂಟರ್ ಮಾಡಿದ ಅಂದ್ಕೊಳ್ಳಿ. ಸೊ ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, ಇಲ್ಲಿ ಏನಾಗುತ್ತೆ, 5 ಈಕ್ವಲ್ಸ್ ಟು 5. ಕಂಡೀಷನ್ ಏನಾಯ್ತು, ಇಲ್ಲೇ ಟ್ರೂ ಆಗಿಬಿಡ್ತು. ಸೊ ಹಾಗಾಗಿ ಕೆಳಗಿರುವಂತ ಸ್ಟೇಟ್ಮೆಂಟ್ಸ್ ಅದನ್ನ ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ, ಇಲ್ಲೇನ್ ಕೊಡುತ್ತೆ, ಈಕ್ವಲ್ ಅಂತ ಕೊಡುತ್ತೆ. ಸೊ ಈ ರೀತಿ ಇದು ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಇನ್ನೊಂದು ಪ್ರೋಗ್ರಾಮ್ ಅನ್ನ ನೋಡೋಣ. ಸೊ ಇಲ್ಲೇನ್ ಮಾಡಿವಿ, ಇಲ್ಲಿ ಈಕ್ವಲ್ಸ್ ಟು ಇದೆ ಅಂದ್ರೆ ನಾವು ಒಂದು ವ್ಯಾಲ್ಯೂನ ಕೊಡ್ತೀವಿ. ಸೊ ಆ ವ್ಯಾಲ್ಯೂ ನಾವು ಕೆಳಗೆ ಕೊಟ್ಟಿರುವಂತ ವ್ಯಾಲ್ಯೂದಲ್ಲಿ ಯಾವ್ದಕ್ಕದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ಪ್ರೋಗ್ರಾಮ್ಸ್ ಫ್ರೆಂಡ್ಸ್ ಇದು. ಸೊ ನೋಡೋಣ, ಫಸ್ಟ್ ಪಬ್ಲಿಕ್ ಕ್ಲಾಸ್ ಟೆಸ್ಟ್. ನಾ ಏನ್ ತಗೊಂಡಿನಿ, ನೇಮು ಟೆಸ್ಟ್ ಅಂತ ತಗೊಂಡಿನಿ. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಸ್ಟ್ರಿಂಗ್ ARGS ಏನ್ ಹೇಳಿದ್ದೆ ನಾನು, ಮೇನ್ ಮೆಥಡ್ ಅಂತ ಹೇಳಿದ್ದೆ. ನೆಕ್ಸ್ಟ್ ನಾವೇನ್ ತಗೊಂಡ್ವಿ, ಇಂಟೀಜರ್ ಟೈಪ್ ದಲ್ಲಿ ಒಂದು ವೇರಿಯಬಲ್ ನ ತಗೊಂಡ್ವಿ. ಅದರಲ್ಲಿ ಏನ್ ಸ್ಟೋರ್ ಮಾಡಿದ್ವಿ, 20 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡಿದ್ವಿ. ಸೊ ಇವಾಗ ಈ 20 ಅನ್ನೋ ಏನ್ ವ್ಯಾಲ್ಯೂ ನ ಸ್ಟೋರ್ ಮಾಡಿವಿ, ಸೊ ಅದನ್ನ ನಾವು ಯಾವ್ದಕ್ ಈಕ್ವಲ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಹಾಗಾಗಿ ಫಸ್ಟ್ ಒಂದು ಕಂಡೀಷನ್ ನ ಕೊಟ್ಟೆ ನಾನಿಲ್ಲಿ, ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಂದ್ರೆ ಎಕ್ಸ್ ದಲ್ಲಿರೋ ವ್ಯಾಲ್ಯೂ ಈಕ್ವಲ್ಸ್ ಟು ಇದೆಯಾ 5. ಸೊ ನಮ್ದು ಎಕ್ಸ್ ದಲ್ಲಿ ಯಾವ ವ್ಯಾಲ್ಯೂ ಇದೆ, 20 ಇದೆ, ರೈಟ್. ಎಕ್ಸ್ ದಲ್ಲಿ 20 ಇದೆ, 20 is equals to 5.
ಸೊ 20 ಮತ್ತು 5 ಎರಡು ಈಕ್ವಲ್ ಇದೆಯಾ? ಇಲ್ಲ. ಸೊ ಹಾಗಾಗಿ ಏನಾಯ್ತು, ಈ ಕಂಡೀಷನ್ ಫಾಲ್ಸ್ ಆಯ್ತು. ನೆಕ್ಸ್ಟ್ ಎಲ್ಲಿ ಬರುತ್ತೆ, ಕಂಟ್ರೋಲ್ ಎಲ್ಸ್ ಇಫ್ ಗೆ ಬರುತ್ತೆ. ಇಲ್ಲಿ ಚೆಕ್ ಮಾಡುತ್ತೆ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 20 ಇದೆ. 20 is equals to 10. ಸೊ ಇಲ್ಲಿ ಕೂಡ ಏನಾಯ್ತು, ಕಂಡೀಷನ್ ಫಾಲ್ಸ್ ಆಯ್ತು. 20, 10 ಇವೆರಡು ಏನಲ್ಲ ನಮ್ದು ಈಕ್ವಲ್ ವ್ಯಾಲ್ಯೂಸ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕೂಡ ಕಂಡೀಷನ್ ನಮ್ದು ಫಾಲ್ಸ್ ಆಯ್ತು. ನೆಕ್ಸ್ಟ್ ಕಂಟ್ರೋಲ್ ಎಲ್ಲಿ ಬರುತ್ತೆ, ಎಲ್ಸ್ ಇಫ್ ಗೆ ಬರುತ್ತೆ. ಇಲ್ಲಿ ಚೆಕ್ ಮಾಡುತ್ತೆ ನಮ್ದು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 20 ಇದೆ. ಸೊ ಇಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂ ಕೂಡ 20 ಇದೆ. ಸೊ ಇವಾಗ ಏನಾಯ್ತು, 20 ಎರಡು ಈಕ್ವಲ್ ಆಯ್ತು. ಸೊ ಹಾಗಾಗಿ ಇದು ಕಂಡೀಷನ್ ಟ್ರೂ ಆಯ್ತು. ಇದ್ರೊಳಗಡೆ ಏನ್ ಬರ್ದಿತ್ತು ಸ್ಟೇಟ್ಮೆಂಟ್, ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 20 ಏನಾಗುತ್ತೆ, ಇದು ಔಟ್ಪುಟ್ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್. ಒಂದ್ ವೇಳೆ ನಮ್ದು ಇದರಲ್ಲಿ ಯಾವ್ದು ಮ್ಯಾಚ್ ಆಗ್ಲಿಲ್ಲ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ 30 ಅಥವಾ ಈ ರೀತಿ ಕೊಟ್ಟಿದ್ವಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನೂ ಮ್ಯಾಚ್ ಆಗ್ಲಾರ್ದಂತ ಕಂಡೀಷನ್ ದಲ್ಲಿ ಲಾಸ್ಟ್ ಏನಾಗುತ್ತೆ, ಎಲ್ ಸ್ಟೇಟ್ಮೆಂಟ್ ಹೋಗುತ್ತೆ, ವ್ಯಾಲ್ಯೂಸ್ ನಾಟ್ ಅವೈಲೇಬಲ್, ವ್ಯಾಲ್ಯೂಸ್ ನಾಟ್ ಪ್ರೆಸೆಂಟ್. ಈ ರೀತಿ ನಾವೇನ್ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತೇವೆ ಅದು ಪ್ರಿಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಮೇಲೆ ವರ್ಕ್ ಮಾಡ್ತೀವಿ. ಈ ರೀತಿ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.